ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನಿವತ್ತು ಮೈಸೂರಲ್ಲಿದ್ದೀನಿ. ಮೈಸೂರಲ್ಲಿ ಶಾಂತಲಾ ಟಾಕೀಸ್ ಈಗಿಲ್ಲ. ಶಾಂತಲಾ ಟಾಕೀಸ್ ಸಿಗ್ನಲ್ ಹತ್ರನೇ ಶ್ರೀ ಚಾಮುಂಡೇಶ್ವರಿ ಮಾಂಸದ ಹೋಟೆಲ್ ಅಂತ, ಶ್ರೀ ಚಾಮುಂಡೇಶ್ವರಿ ಹೋಟೆಲ್ ಅಂತ ಅತ್ಯುತ್ತಮವಾಗಿರೋಂಥ ಒಂದು ಒಳ್ಳೆ ನಾನ್ ವೆಜ್ ಊಟ ಸಿಗುವಂಥ ಜಾಗ. ನಾನ್ ವೆಜ್ ಊಟ ಅಂದರೆ ಹೆಂಗೆ ಗೊತ್ತಾ, ಟೈಮಿಂಗ್ಸ್ ಒಂದು ಸ್ವಲ್ಪ ಸ್ಪೆಷಲ್ ಇಲ್ಲಿದು. ಅಂದರೆ ಮಿಡ್ ನೈಟ್ ಓಪನ್ ಆಗುತ್ತೆ. ಮಿಡ್ ನೈಟ್ 2:30 ಓಪನ್ ಆದರೆ ಮಾರ್ನಿಂಗ್ ಒಂದು 11-11:30ವರೆಗೂ ಓಪನ್ ಇರುತ್ತಂತೆ. ಸೊ ಊಟ ಅನ್ನೋದ ಟಿಫನ್ ಅನ್ನೋದು ಸ್ವಲ್ಪ ಕನ್ಫ್ಯೂಷನು, ಬಟ್ ಎಲ್ಲ ನಾನ್ ವೆಜ್ ಐಟಮ್ ಸಿಗುವಂಥ ಜಾಗ. ನಾನು ಬಂದಿರೋದು 8:30. ಆಲ್ಮೋಸ್ಟ್ ಒಂದು 2-3 ಐಟಮ್ ಆಲ್ರೆಡಿ ಖಾಲಿಯಾಗಿ ಹೋಗಿದೆಯಂತೆ. ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೀವು ನೋಡ್ಬೋದು. ಹೋಗೋಣ, ಟ್ರೈ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಅದ್ಭುತವಾಗಿರೋಂಥ ಒಂದು ಒಳ್ಳೆ ನಾನ್ ವೆಜ್ ಊಟ ಕೊಡಿಸ್ತೀನಿ. ಊಟ ಅಲ್ಲ, ಟಿಫನ್ ಐಟಮು ಕೊಡಿಸ್ತೀನಿ. ಬಟ್ ಸರ್ ನೀರು ದೋಸೆ ಡೈಲಿ ಸಿಗುತ್ತಾ ನೀರು ದೋಸೆ? ಓಕೆ, ಸೂಪರ್. ಸರ್ ಚಿಕನ್ ಚಾಪ್ಸ್ ಇದೆ. ಚಿಕನ್ ಚಾಪ್ಸ್? ಹಾಂ ಸರ್, ಚಿಕನ್ ಚಾಪ್ಸ್ ಇದು ಡೈಲಿ ಸಿಗುತ್ತೆ ಸರ್. ಡೈಲಿ ಸಿಗುತ್ತೆ. ಓಕೆ ಸರ್ ಕೈಮಾ ಉಂಡೆ. ಸೂಪರ್. ಸರ್ ಬೋಟಿ ಗೊಜ್ಜು. ಹಾಂ ಸರ್. ಚರ್ಬಿ ಎಲ್ಲ ಜೋರಾಗಿ ಹಾಕಿದ್ದೀರಾ? ಹಾಂ ಸರ್, ನಮ್ಮ ಹತ್ರ ಸ್ಪೆಷಲ್ ಬೋಟಿ ಗೊಜ್ಜು. ಕಾಳು ಬಳಸಿ ಅವರೆಕಾಳೆಲ್ಲ ಹಾಕಿದ್ದೀರಾ? ಅವರೆಕಾಳು ಸ್ಪೆಷಲ್ ನಮ್ಮ ಹತ್ರ ಬೋಟಿ ಗೊಜ್ಜು. ಸರ್ ಮಟನ್ ಚಾಪ್ಸು. ಓಕೆ, ಮಟನ್ ಚಾಪ್ಸ್. ಸರ್ ತಲೆ ಮಾಂಸ ಸರ್. ಹಾಂ ಸರ್. ಸೂಪರ್. ಓಕೆ. ಗೀ ರೈಸ್. ಇದು ಗೀ ರೈಸ್. ಹಾಂ ಸರ್. ಸರ್ ಇದು ಇಡ್ಲಿ. ಸರ್ ನಮಸ್ತೆ. ಸರ್ ತಮ್ಮ ಹೆಸರು? ಭರತ್ ಅವರು. ಸರ್ ಶ್ರೀ ಚಾಮುಂಡೇಶ್ವರಿ ಹೋಟೆಲ್ ಯಾವಾಗಿಂದ ಶುರುವಾಗಿದ್ದು? ಸರ್ ಒರಿಜಿನಲ್ ಶ್ರೀ ಚಾಮುಂಡೇಶ್ವರಿ ಮಾಂಸಾಹಾರಿ ಹೋಟೆಲ್ ಸ್ಟಾರ್ಟ್ ಆಗಿ ಸರ್ 13 ವರ್ಷ. ಫಸ್ಟು ನಮ್ಮ ತಂದೆಯವರು ನಡೆಸ್ತಾ ಇದ್ರು ಸರ್. ಆಪೋಸಿಟು ಎಮ್ರಾಲ್ಡ್ ಹೋಟ್ಲ್ ಆಗಿದೆಯಲ್ಲ, ಅಲ್ಲಿ ಫಸ್ಟು ಸ್ಟಾರ್ಟ್ ಮಾಡಿ ನಮ್ಮ ತಂದೆಯವರು. ಅಲ್ಲಿಂದ ಪಕ್ಕ ಹೋಯ್ತು, ಅಲ್ಲ ಕುದುರೆ ಕಡಕ್ತರಲ್ಲಿ ಆ ಜಾಗದಲ್ಲಿ ಹಾಕಿದ್ವಿ. ಅಲ್ಲಿಂದ ಈಗ ಆಪೋಸಿಟ್ ಹಾಕಿದ್ದೀವಿ. ಅರ್ಲಿ ಮಾರ್ನಿಂಗು 2:30 ಸ್ಟಾರ್ಟ್ ಮಾಡ್ತೀವಿ ಸರ್. ಅರ್ಲಿ ಮಾರ್ನಿಂಗ್ 2:30. ಸ್ವಿಗ್ಗಿ ಝೊಮ್ಯಾಟೋದೆಲ್ಲ 2:30 ಸರ್ವಿಂಗ್ ಸ್ಟಾರ್ಟ್ ಆಗಿರುತ್ತೆ. 2:30 ಬಂದು 12:30 ಕ್ಲೋಸ್ ಮಾಡ್ತೀವಿ ಮಾರ್ನಿಂಗ್, ಆಫ್ಟರ್ನೂನು. ಸರ್ ನಮ್ಮ ಹತ್ರ ಭಾನುವಾರ, ಮಂಗಳವಾರ, ಶುಕ್ರವಾರ ಬಂದು ಮಟನ್ ಪಲಾವು, ಮಟನ್ ಚಾಪ್ಸು, ಬೋಟಿ, ಕೈಮಾ, ತಲೆ ಮಾಂಸ, ಮಲ್ಗೆ ಇಡ್ಲಿ, ಚಿಕನ್ ಫ್ರೈ, ನೀರು ದೋಸೆ, ಕಾಲ್ ಸೂಪು ಅದು ಸ್ಪೆಷಲ್ ಇರುತ್ತೆ ಸರ್. ರೆಗ್ಯುಲರ್ ಡೇಸ್ ಬಂದು ಗೀ ರೈಸು, ಬೋಟಿ, ಕೈಮಾ, ತಲೆ ಮಾಂಸ, ಮಟನ್ ಚಾಪ್ಸು, ಚಿಕನ್ ಫ್ರೈ, ಇಡ್ಲಿ, ಗೀ ರೈಸ್ ರೆಗ್ಯುಲರ್ ಡೇಸ್ ಇದ್ದೇ ಇರುತ್ತೆ. ಫಿಶ್ಶು, ಕಬಾಬು, ಲೆಗ್ಗು, ಲಾಲಿಪಾಪ್ ಎಲ್ಲ ಈಗ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀವಿ. ಆನ್ಲೈನ್ ಸ್ವಿಗ್ಗಿಲಿ ರೆಗ್ಯುಲರ್ ಮಾಡ್ತಾಯಿದ್ದೀವಿ. ಯಾವುದು ಸ್ಪೆಷಲ್ ಇದು ಜಾಸ್ತಿ? ಸ್ಪೆಷಲ್ ಬಂದು ಸರ್ ಬೋಟಿ ಗೊಜ್ಜು, ಮಟನ್ ಪಲಾವು, ಮಲ್ಗೆ ಇಡ್ಲಿ, ನೀರು ದೋಸೆ ಸ್ಪೆಷಲ್. ಅದೇ ನಮ್ಮ ತಾತ ಅವ್ರು ಮಾಡಿದಾಗಿಂದ, ನಮ್ಮ ಅಜ್ಜಿ ಮಾಡ್ತಾ ಇದ್ರಂತೆ. ಅವ್ರು ಮಾಡಿದಾಗಿಂದ ಇದುವರೆಗೂ ನಮ್ಮ ಬೋಟಿಯಿಂದಲೇ ಹೆಸರು. ಬೋಟಿ, ಮಟನ್ ಚಾಪ್ಸು, ಮಟನ್ ಪಲಾವ್ ಸರ್. ಅದೇ ನಮ್ಗೆ ಹೆಸರು. ಬೋಟಿ ಗೊಜ್ಜು ಅಂದರೆ ಚಾಮುಂಡೇಶ್ವರಿ ಅಂತಾರೆ, ಆ ಥರ ಆಗ್ಬಿಟ್ಟಿದೆ. ಮತ್ತಿನ್ನು ಚಾಮುಂಡೇಶ್ವರಿ ಹೋಟೆಲ್ಗೆ ಬರಬೇಕು ಅಂದರೆ ಯಾವ ಊರು ಮತ್ತು ನಿಯರ್ ಬೈ ಲೊಕೇಶನ್ ಏನಿದೆ? ಮೈಸೂರಲ್ಲಿ 100 ಫೀಟ್ ರೋಡ್, ಶಾಂತಲಾ ಸಿಗ್ನಲ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಮೈಸೂರಲ್ಲಿ ಬೆಳಗ್ಗೆನೆ ಶ್ರೀ ಚಾಮುಂಡೇಶ್ವರಿ ಮಾಂಸಾಹಾರಿ ಹೋಟೆಲ್ನಲ್ಲಿ ಒಂದು ಒಳ್ಳೆ ನಾನ್ ವೆಜ್ ತರಾವರಿ ಸಿಗುತ್ತೆ. ಹೆಚ್ಚು ಕಮ್ಮಿ ಒಂದು 10ರಿಂದ 15 ಐಟಮ್ ಏನೋ ಬರುತ್ತಂತೆ. ಸೊ ಅದರಲ್ಲಿ ನಾನು ತೊಗೊಂಡಿರೋಂಥದ್ದು ಕೇವಲ 3 ಐಟಮು. ಬೋಟಿ ಸ್ಪೆಷಲ್ ಅಂದಿದ್ರಲ್ಲ, ಸೊ ಹಾಗಾಗಿ ಬೋಟಿ ತೊಗೊಂಡಿದ್ದೀನಿ.
ಮಟನ್ ಚಾಪ್ಸು ಹಾಗೂ ಕೈಮಾ ಉಂಡೆ ಅದು ಕೂಡ ತೊಗೊಂಡಿದ್ದೀನಿ. ಗೀ ರೈಸು ಅಂದರೆ ಭಾನುವಾರ, ಮಂಗಳವಾರ, ಶುಕ್ರವಾರ ನಿಮಗೆ ಮಟನ್ ಪಲಾವ್ ಸಿಗುತ್ತಂತೆ. ಸೊ ಅದ್ಭುತವಾಗಿರೋಂಥ ಕೈಮಾ ಉಂಡೆ ಉಂಟು. ಸೊ ತೊಗೊಳ್ಳೋಣ. ಬೆಳಗ್ಗೆನೆ ಒಂದು ಒಳ್ಳೆ ಖಾರ ಸಿಗುತ್ತೆ. ಟೇಸ್ಟ್ ಮಾತ್ರ ಅಲ್ಟಿಮೇಟು. ಆ ಮಟನ್ಗಿನ ಆ ಸ್ವಾದ ಇದೆಯಲ್ಲ, ಅದೇ ಬಹಳ ಇಷ್ಟ ಆಗೋಂಥದ್ದು. ಟೇಸ್ಟ್ ಅಂತೂ ಬೆಂಕಿ ಬೇರೆ ಲೆವೆಲೆಲ್ಲ ಇದೆ. ಆ ಲವಂಗದ ಘಾಟು ನೀಟಾಗಿ ಸಿಗುತ್ತೆ, ಚೆನ್ನಾಗಿದೆ. ಮಟನ್ ಚಾಪ್ಸ್ ಇದೆ. ಸ್ಟ್ರೀಟ್ ಫುಡ್ ಅಂದಾಗ ಯೂಶ್ವಲಿ ಮಟನ್ ಐಟಮ್ ತುಂಬ ಕಮ್ಮಿ, ಕೆಲವೊಂದು ಕಡೆ ಮಾತ್ರ ಸಿಗುತ್ತೆ ಮಟನ್ ಐಟಮು, ಎಲ್ಲ ಕಡೆ ಸಿಗೋಲ್ಲ. ಬಟ್ ಇಲ್ಲಿ ಮಟನ್ ಐಟಮ್ ಕೂಡ ಸಿಗುತ್ತೆ. ಸೊ ಬಂದಾಗ ಟ್ರೈ ಮಾಡ್ಬೋದು. ಚೆನ್ನಾಗಿದೆ, ಚೆನ್ನಾಗಿ ಬೇಯಿಸಿದ್ದಾರೆ, ಅದು ಪ್ಲಸ್ ಪಾಯಿಂಟು. ಇನ್ನು ಬಿಟ್ಟರೆ ಬೋಟಿ, ಬೋಟಿನೂ ಇಷ್ಟ ಆಯಿತು. ಪಕ್ಕ ನಾವು ಮನೆಗಳಲ್ಲಿ ಮಾಡ್ತೀವಲ್ಲ, ಸೇಮ್ ಟು ಸೇಮ್ ಹಂಗೆ ಇದೆ. ಮತ್ತು ಕ್ರೌಡು ಅಷ್ಟೇ, ಎಲ್ಲ ಮಿಡ್ ನೈಟೇ ಜಾಸ್ತಿ ಅಂತೆ. ಎಲ್ಲಿ ನಾವು ಮಿಡ್ ನೈಟ್ ಬರೋದು ಮೈಸೂರಿಗೆ, ಕಷ್ಟ. ಇನ್ನು ಗೀ ರೈಸು ಕೂಡ ಬಿಸಿ ಬಿಸಿಯಾಗೇ ಇರುತ್ತೆ. ಇನ್ನೊಂದು ಪ್ಲಸ್ ಪಾಯಿಂಟ್ ಏನು ಅಂದರೆ ಎಲ್ಲ ಐಟಮು ಬಿಸಿ ಬಿಸಿಯಾಗೇ ಇರುತ್ತೆ. ಹಾಟ್ ಕೇಸಲ್ಲಿ ಅಕ್ಕಿ ತೊಗೊಂಬಂದಿರ್ತಾರಲ್ಲ, ಸೊ ಹಾಗಾಗಿ ಎಲ್ಲವೂ ನಿಮಗೆ ಬಿಸಿ ಬಿಸಿಯಾಗೇ ಸಿಗುತ್ತೆ. ರೈಸ್ ಆಗಿರ್ಬೋದು, ಐಟಮ್ಗಳಾಗಿರ್ಬೋದು. ಗೀ ರೈಸ್ ಜೊತೆಗೆ ಗ್ರೇವಿ, ಮಿಕ್ಸ್ ಗ್ರೇವಿ, ಐಟಮ್ಮು ತುಂಬಾ ಚೆನ್ನಾಗಿದೆ. ನನಗಂತೂ ಭಲೇ ಇಷ್ಟ ಆಯಿತು. ಗೀ ರೈಸು ಕೂಡ ಅಷ್ಟೇ ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದಾರೆ. ಸೊ ಗ್ರೇವಿ ಜೊತೆಗೆ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ. ನನಗೆ ಇಲ್ಲಿ ಪ್ಲಸ್ ಪಾಯಿಂಟ್ ಅಂತ ಅನಿಸಿದೆ, ಅತಿ ಹೆಚ್ಚು ಇಷ್ಟ ಆಗಿದೆ ಟೈಮಿಂಗು. ನಿಮಗೆ ಅಂದರೆ AM ಅಂತ ತೊಗೊಂಡ್ರೆ ನಿಮಗೆ 2-2:30 AM ಅಂತ ಬರುತ್ತೆ. ನಾವು ಮಧ್ಯರಾತ್ರಿ ಅಂತ ಕರಿತೀವಿ. 12 ಗಂಟೆ ಮೇಲೆಲ್ಲ ಮಧ್ಯರಾತ್ರಿ ಅಂತಲೇ ಕರೆಯುವಂಥದ್ದು. 2:30 ಮಿಡ್ ನೈಟಲ್ಲಿ ನಿಮಗೆ ಹೋಟೆಲ್ ಸ್ಟಾರ್ಟ್ ಆಗುತ್ತೆ. ಸೊ ಮಧ್ಯರಾತ್ರಿ ಏನೂ ಸಿಗೋಲ್ಲ ಅನ್ನುವಂಥ ಸಂದರ್ಭದಲ್ಲೂ ಕೂಡ ನಿಮ್ಗೆ ಇಲ್ಲಿ ನಾನ್ ವೆಜ್ ಐಟಮ್ ಸಿಕ್ಬಿಡುತ್ತೆ. ಸ್ವಿಗ್ಗಿ ಝೊಮ್ಯಾಟೋಲು ಕೂಡ ಸಿಗುತ್ತಂತೆ. ಎಲ್ಲ ಸ್ವಿಗ್ಗಿ ಝೊಮ್ಯಾಟೊ ಆಫ್ ಇದ್ದರೆ, ಹೋಟೆಲ್ಗಳು ಆಫ್ ಇದ್ದರೆ ಇದು ಮಾತ್ರ ಆನ್ನಲ್ಲಿರುತ್ತೆ. ನೀವು ಆನ್ಲೈನಲ್ಲೂ ಕೂಡ ತರಿಸ್ಕೋಬೋದಂತೆ. ಸೊ ನನಗದು ಪ್ಲಸ್ ಅನ್ನಿಸ್ತು. ಸೊ ಮಧ್ಯರಾತ್ರಿಯಿಂದ ಶುರುವಾದರೆ ಬೆಳಗಿನ ಜಾವದವರೆಗೂ ನಿಮಗಿಲ್ಲಿ ಫುಡ್ನ ಸರ್ವ್ ಮಾಡ್ತಾನೆ ಇರ್ತಾರೆ. 9 ಗಂಟೆ 10 ಗಂಟೆವರೆಗೂ ಫುಡ್ನ ಸರ್ವ್ ಮಾಡ್ತಾ ಇರ್ತಾರೆ. ನಾನು ಬೆಳಗ್ಗೆನೇ ಬಂದೆ, ಮಧ್ಯರಾತ್ರಿ ಹೆಂಗೆ ಬರೋಕ್ಕೆ ಸಾಧ್ಯ, ನಾನು ಬೆಂಗಳೂರಿಂದ. ಸೊ ಹಾಗಾಗಿ ನಾನು ಬಂದಾಗ ಬೆಳಗಿನ ಜಾವ ಹೆಚ್ಚು ಕಮ್ಮಿ 8-8:30 ಆಗೋಗಿತ್ತು. ಸೊ ಆ್ಯಕ್ಚುಲಾಗಿ ಸಿಕ್ಕಾಬಟ್ಟೆ ಜನ, ಕ್ರೌಡು ಬರುವಂಥದ್ದೇ ಮಿಡ್ ನೈಟ್ ಅಂತೆ. 2-2:30 ಬನ್ನಿ ಸಖತ್ ಜನ ಇರ್ತಾರೆ ಅಂತಾರೆ. ಎಲ್ಲಿ ಬರೋಣ, ಆಗೋದೇ ಇಲ್ಲ ಬರೋಕ್ಕೆ. ಸೊ ತುಂಬ ಜನ ಬರ್ತಾರಂತೆ. ಇಲ್ಲ ಅರ್ಲಿ ಮಾರ್ನಿಂಗು ಬೇಗನೆ ಬರಬೇಕು. ಅಂದರೆ ಒಂದು 6 ಗಂಟೆ 7 ಗಂಟೆಗೆಲ್ಲ ಬಂದರೆ ಕಾಲು ಸೂಪ್ ಅಂತೂ ತುಂಬ ಜನ ಬರ್ತಾರಂತೆ. ಕಾಲು ಸೂಪ್ ಅಂತ ತೊಗೊಳ್ಳಿಲ್ಲ, ಕಾಲು ಸೂಪು ತುಂಬ ಚೆನ್ನಾಗಿರುತ್ತಂತೆ. ಓಕೆ, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಆಗುವ. ಚೆನ್ನಾಗೈತೆ ಮಾತ್ರ. ನನಗೆ ಅಲ್ಟಿ ಅನಿಸಿದ್ದೇನು ಗೊತ್ತಾ, ಸಿಕ್ಕಾಬಟ್ಟೆ ಸಾಕಾಗೈತೆ ಅನಿಸಿದ್ದು ಮಟನ್ ಚಾಪ್ಸು. ಮಸ್ತಿದೆ. ಒಂದು ಹಸಿರು ಖಾರ ಕೊಟ್ಟು ಸಕ್ಕಾಗಿ ಮಾಡಿದ್ದಾರೆ.